ಅವತ್ತಿನ ದಿನ ನಾನು ಬಿಡದಿ ಒಂದ ಭಾಗದ್ದೆಲ್ಲ ನಾನು ತೀರ್ಮಾನ ಮಾಡಿದ್ದು 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು 2006ರಲ್ಲಿ. ಇವತ್ತು ಯಾವ ಒಂದು ಬೆಂಗಳೂರು ನಗರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ಜನತೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಅರಿತು 2006ರಲ್ಲೇ ನಾನು 5 ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು. ಹೊಸಕೋಟೆ, ಸೋಲೂರು, ಸಾತ್ನೂರು, ಹೀಗೆ 5 ಟೌನ್ಶಿಪ್ಗಳನ್ನು ಮಾಡಲಿಕ್ಕೆ ಅವತ್ತು ನಾನೇನು ಒಂದು ಪ್ರೊಸೀಡಿಂಗ್ಗಳನ್ನು ಮಾಡಿದ್ವು. 2006 23/6/2006 ನಾನು ಮುಖ್ಯಮಂತ್ರಿ ಆಗಿದ್ದು ಓದ್ ತಗೊಂಡಿದ್ದು 2006 ಫೆಬ್ರವರಿ 3ನೇ ತಾರೀಕು. ನಾನು ಅಧಿಕಾರ ಸ್ವೀಕಾರ ಮಾಡಿದ 3-4 ತಿಂಗಳಿನಲ್ಲೇ ಬೆಂಗಳೂರು ನಗರ ಯಾವೊಂದು ಪರಿಸ್ಥಿತಿನಲ್ಲಿತ್ತು, ಈ ನಗರಕ್ಕೆ ಏನಾದರೂ ಒಂದು ಲೈಫ್ ಕೊಡಬೇಕು ಅಂತ ಹೇಳಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೆ ಇದ್ದಿದ್ದ 18 ತಿಂಗಳಲ್ಲಿ. ಇವತ್ತು ಇವೆಂಥವು ಟನಲ್ ರೋಡ್ಗಳು, ಯಾರೋ ಅದಾನಿಯವ್ರಿಗೆ 20,000 ಕೋಟಿ ಅಂತೆ, ಇನ್ಯಾರಿಗೋ ಒಬ್ಬರಿಗೆ 3,800 ಕೋಟಿ, ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ. ಈಗೇನು ನಡೀತಾ ಇದೆಯಲ್ಲ, ಅವತ್ತು ನಾನು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ 6 ಪಥದ ಟನಲ್ ಮಾಡಲಿಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು. ಒಂದು ಕೊರಿಯನ್ ಕಂಪನಿ ಆ ಸಂದರ್ಭದಲ್ಲಿ ಅವರೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಅವರೇ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಯೋಜನೆ ಪ್ರಾರಂಭ ಮಾಡೋಕ್ಕೆ ಬಂದಂಥದ್ದು. ಇವತ್ತು 20 ವರ್ಷ ಆಯಿತು. 30 ಕೋಟಿಲಿ ಮಾಡ್ತಾ ಇದ್ದಿದ್ದ ಕೆಲಸ ಈಗ 20,000 ಕೋಟಿ 30,000 ಕೋಟಿ ಏನೋ ನಡೀತಾ ಇದೆ ಟನಲ್ ರೋಡ್ ಬಗ್ಗೆ. 2018ರಲ್ಲಿ ನಾನು ಮತ್ತೆ ಇವ್ರ ಜೊತೆನೇ ಸರ್ಕಾರ ಮಾಡಿದಾಗ ತಿಪ್ಪೇಸ್ವಾಮಿಯವರ ಹೇಳಿ ಮೊದಲನೇ ಸ್ಟೇಜ್ ನಾವೇನು ಮಾಡಿದ್ದು, ಎಲಿವೇಟೆಡ್ ಕಾರಿಡಾರು ನಮ್ಮ ಸಿಲ್ಕ್ ಬೋರ್ಡಿಂದ KR ಪುರಂ ಇದರವರೆಗೂ ಆ ರೂಟಲ್ಲಿ ಅಪ್ ಟು ನಮ್ಮ ST ಮಾಲ್ವರೆಗೆ ಕ್ಯಾಬಿನೆಟ್ನಲ್ಲಿ ದುಡ್ಡು ಇಡೋದಕ್ಕೆ ನಾನು ಫೈನಾನ್ಸ್ನಲ್ಲಿ ತೀರ್ಮಾನ ತಗೊಂಡಿದ್ದೆ. ಮೊದಲನೇ ಫೇಸಲ್ಲಿ 9,000 ಕೋಟಿ ಖರ್ಚು ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಇದು ಎಲಿವೇಟೆಡ್ ರೋಡ್ನ. ಈ ಪಕ್ಷ ಬರೀ ರೈತರಿಗೋಸ್ಕರ ದುಡಿಮೆ ಮಾಡ್ಕೊಂಬಂದಿರೋ ಪಕ್ಷ ಅಲ್ಲ ಇದು. ಬೆಂಗಳೂರು ಏನಿದೆ ಪರಿಸ್ಥಿತಿ, ಯಾವ ಕಾಲದಲ್ಲಿ ಏನೇನೋ ಅನಾಹುತಗಳು ಮಾಡ್ಕೊಂಡಿದ್ರು ಅದನ್ನು ಸರಿಪಡಿಸ್ಲಿಕ್ಕೆ ಇದ್ದಂಥ ಕೇವಲ ಕೆಲವೇ ತಿಂಗಳ ಆಡಳಿತದಲ್ಲಿ ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಹೊರಟೆ. ಈಗ ಅದೆಂಥದ್ದು ಇವತ್ತು ನೋಡಿದೆ, ಬಿಸ್ನೆಸ್ ಕಾರಿಡಾರ್ ಅಂತೆ, ಏನೋ PRR ರೋಡ್ನ ಈಗ ಬಿಸ್ನೆಸ್ ಕಾರಿಡಾರ್ ಅಂತ ಇಟ್ಟವ್ರೆ ಹೆಸರನ್ನ. ಇದೆಲ್ಲ ನೋಟಿಫಿಕೇಷನ್ದೆಲ್ಲ ವಿಶೇಷ ಬುಕ್ಕೆಲ್ಲೂ ಅಲ್ಲ ಇಟ್ಟಿದ್ದೀನಲ್ಲಿ. ಅವತ್ತು ನಾವು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಏನು ಮಾಡಿದ್ವು, ಆ PRR ರೋಡ್ಗೆ ಈಗ ಬಿಸ್ನೆಸ್ ಕಾರಿಡಾರು ಮಾಡೋರಲ್ಲ. ಮೊದಲನೇ ಹಂತದಲ್ಲಿ 10,000 ಕೋಟಿ ಸರ್, ಏನೋ ಪಾಪ ರೈತರು 80% ಒಪ್ಕೊಂಡ್ಬಿಟ್ಟವ್ರಂತೆ. 28,000 ಕೋಟಿ. ಅವತ್ತು ನಾನು ಕೇಂದ್ರ ಸರ್ಕಾರದಿಂದಲೇ 3,000 ಕೋಟಿ ದುಡ್ಡು ಹಾಕ್ಲಿಕ್ಕೂ ಒಪ್ಪಿಗೆ ಕೊಡಿಸಿದ್ದೆ ಅವತ್ತು 2006-7ರಲ್ಲಿ.